ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿ ಆರೋಗ್ಯಕರವಾಗಿ ಹಗುರವಾಗಿರೋ ಅಂಥ ರಾತ್ರಿ ಊಟ ಅಥವಾ ಬೆಳಗ್ಗೆ ತಿಂಡಿ ಅಥವಾ ನಿಮಗೆ ಯಾವಾಗ ಇಷ್ಟ ಆವಾಗ ಮಾಡಿಕೊಂಡು ತಿನ್ಬೋದು. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲನ್ನ ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ಗೋಧಿ ಹಿಟ್ಟಿಗೆ ಬದಲಾಗಿ ಜೋಳದ ಹಿಟ್ಟು, ನಿಮಗೆ ಯಾವ ಹಿಟ್ಟಿಷ್ಟ ಆ ಹಿಟ್ಟನ್ನ ಉಪಯೋಗ ಮಾಡ್ಬೋದು. ಸುಮಾರು ಒಂದು 1/4 kg ಗೋಧಿ ಹಿಟ್ಟನ್ನ ಉಪಯೋಗ ಮಾಡಿದ್ದೀನಿ. ಇದು ಕಡಲೆ ಹಿಟ್ಟು ಅರ್ಧ ಗ್ಲಾಸಷ್ಟು. ಕಡಲೆ ಹಿಟ್ಟು ಪ್ರೋಟೀನ್ ರಿಚ್ ಇರುತ್ತೆ, ಅದಕ್ಕೋಸ್ಕರ ಕಡಲೆ ಹಿಟ್ಟನ್ನ ಸ್ವಲ್ಪ ಉಪಯೋಗ ಮಾಡಿದ್ರೆ ದೋಸೆ ಮಾಡಲಿ ಏನು ಮಾಡಲಿ ಚೆನ್ನಾಗೂ ಬರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಅರ್ಧ ಗ್ಲಾಸಷ್ಟು. ಇದು ಮೊದಲೇ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ, 2 ರಿಂದ 3 ಆಲೂಗಡ್ಡೆನ ಉಪಯೋಗ ಮಾಡ್ತಾಯಿದ್ದೀನಿ. ತುರಿದು ಉಪಯೋಗ ಮಾಡಿದ್ರೆ ಒಳ್ಳೆಯದು, ಸುಲಭ ಆಗುತ್ತೆ. ಆಮೇಲೆ ಚೆನ್ನಾಗಿ ಮಿಕ್ಸ್ ಕೂಡ ಆಗುತ್ತೆ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪಿಗೆ ಬದಲಾಗಿ ನಿಮಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪನ್ನೆಲ್ಲ ಉಪಯೋಗ ಮಾಡ್ಬೋದು. ಹಸಿರು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಸ್ವಲ್ಪ. ಈಗ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು. ತೀರನೇ ಜಾಸ್ತಿ ತೆಳುವಾಗಿ ಕಲಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಮೀಡಿಯಮ್ ಆಗಿರೋ ಕನ್ಸಿಸ್ಟೆನ್ಸಿ ಇರಲಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಇದನ್ನು ಹಿಟ್ಟನ್ನ ರೆಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ, ತಕ್ಷಣವೇ ಇಮ್ಮಿಡಿಯೇಟಾಗಿ ಮಾಡ್ಕೋಬೋದು. ಹೆಂಚು ಚೆನ್ನಾಗಿ ಕಾದಿದೆ, ಸ್ಪ್ರೆಡ್ ಮಾಡ್ಕೋಬೇಕು, ಹರಡ್ಕೋಬೇಕು. ಇದನ್ನು ತೆಳುವಾಗೂ ಮಾಡ್ಕೋಬೋದು ಅಥವಾ ಸ್ವಲ್ಪ ದಪ್ಪ ಕೂಡ ಮಾಡ್ಕೋಬೋದು, ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದಾಗಿದೆ. ಇವಾಗ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ತುಂಬಾ ರುಚಿಕರ ಈಸಿಯಾಗಿರೋ ಅಂಥ ರೆಸಿಪಿ ಇದು. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.